ಹಾಯ್ ಹಲೋ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಾಕ್ಸಿಕ್ ಕನ್ನಡಿಗ. ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಬಿಂದಾಸ್ ಆಗಿದ್ದೀರ ತಾನೆ? ನಿಮ್ಮ ಬಿಂದಾಸ್ನ ಜಾಸ್ತಿ ಮಾಡಬೇಕಂತಾನೆ ನಾನು ಇವತ್ತು ನಿಮ್ಮ ಮುಂದೆ ಒಂದು ಕ್ರೇಜಿ ಸ್ಟೋರಿ ತೊಗೊಂಡು ಬಂದಿದ್ದೀನಿ. ಆ ಸ್ಟೋರಿ ಏನು ಅಂತ ಹೇಳೋದಕ್ಕೆ ನಾನು ರೆಡಿ, ಕೇಳೋದಕ್ಕೆ ನೀವು ರೆಡಿನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಇವತ್ತು ನಾನು ನಿಮಗೆಲ್ಲ ಹೇಳ್ತಾ ಇರೋ ಕ್ರೇಜಿ ಸ್ಟೋರಿನ ಕೇಳಿಬಿಟ್ಟು ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ಹೇಳ್ತಾ ಇರೋದು ನಮ್ಮ ಕ್ರೇಜಿ ಬಸ್ಸಿನ ಸ್ಟೋರಿ. ಏನಪ್ಪ ಕ್ರೇಜಿ ಬಸ್ಸಿನ ಸ್ಟೋರಿ ಅಂತೀರಾ? ಬನ್ನಿ ಹೇಳ್ತೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕ್ರೇಜಿ ಬಸ್ಯ ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತಾನೆ. ಸರ್ಕಾರಿ ಶಾಲೆಗೆ ಹೋಗ್ತಿದ್ದಂತ ನಮ್ಮ ಕ್ರೇಜಿ ಬಸ್ಯನ್ಗೆ ಅವ್ರ ಟೀಚರ್ ಒಂದು 3 ಸಾಂಗ್ ಕಲ್ಕೊಂಬ ಕ್ರೇಜಿ ಬಸ್ಯ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಸಾಂಗ್ ಕಲ್ಕೊಂಬ ಅಂತ ಹೇಳಿದ ತಕ್ಷಣ ಬಸ್ಯ ಓಡೋಗ್ಬಿಟ್ಟು ಸೀದಾ ಅವ್ರ ಅಣ್ಣನ ಹತ್ರ ಹೋಗ್ತಾನೆ. ಅವ್ರ ಅಣ್ಣನ ಹತ್ರ ಹೋದ ತಕ್ಷಣ ಅಣ್ಣ ನಮ್ಮ ಟೀಚರ್ ನಮಗೆ ಒಂದು 3 ಸಾಂಗ್ ಕಲ್ಕೊಂಬ ಅಂತ ಹೇಳಿದ್ದಾರೆ, ಯಾವುದಾದ್ರೂ ಒಂದು ಸಾಂಗ್ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಕೇಳ್ತಾನೆ. ಅವ್ರ ಅಣ್ಣನ ಕೇಳಿದ ತಕ್ಷಣ ಅವ್ರ ಅಣ್ಣ ಯಾವ ಸಾಂಗ್ ಹೇಳ್ತಾ ಗೊತ್ತಾ? ಎದುರುಗಡೆ ಮನೆ ಹುಡುಗಿ ರೋಡಲ್ಲಿ ನಡ್ಕೊಂಡು ಹೋಗೋದು ನೋಡ್ಬಿಟ್ಟು ಆ ಹುಡುಗಿ ನೋಡ್ಕೊಂತ ಹೇಳ್ಕೊಟ್ಟಂಥ ಸಾಂಗ್ ಇದು. ಯಾರು ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಒಂದು ಸಾಂಗ್ ಹೇಗೋ ಅವ್ರ ಅಣ್ಣ ಹೇಳ್ಕೊಟ್ಬಿಟ್ಟ. ಇನ್ನೂ ಒಂದು ಸಾಂಗ್ ಬೇಕಲ್ವ? ಇನ್ನೂ ಒಂದು ಸಾಂಗೋಸ್ಕರ ಹೊಲದಲ್ಲಿ ಕೆಲಸ ಮಾಡ್ತಿರೋ ಅವ್ರ ಅಪ್ಪನ ಹತ್ರ ಓಡೋಗ್ಬಿಟ್ಟು ಬಸ್ಯ ಅಪ್ಪ ನಮ್ಮ ಟೀಚರು 3 ಸಾಂಗ್ ಕಲ್ಕೊಂಬರೋಕೆ ಕೇಳಿದ್ದಾರೆ, ಅದರಲ್ಲಿ ಒಂದು ಸಾಂಗ್ ಹೇಳ್ಕೊಡಪ್ಪ ಅಂತೇಳಿ ಅವ್ರ ಅಪ್ಪನ ಕೇಳ್ತಾನೆ. ಅವರಪ್ಪ ಬಿಸಿಲಲ್ಲಿ ಕೆಲಸ ಮಾಡ್ಕೊಂತ ನಮ್ಮ ಹಳೇ ಕಾಲದೊಂದು ಸಾಂಗ್ ಹೇಳ್ತಾರೆ. ಆ ಸಾಂಗ್ ಯಾವ್ದು ಗೊತ್ತಾ? ಇಲ್ಲಿದೆ ನೋಡಿ. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು ಮಳೆಯಾದರೇನು. ಓಕೆ, ಅವರಪ್ಪ ಕೂಡ ಸಾಂಗ್ ಹೇಳ್ಕೊಟ್ಟಾಯ್ತು. 2 ಸಾಂಗ್ ಹೇಗೋ ಅರೇಂಜ್ ಆಗೋಯ್ತು. ಇನ್ನೂ ಒಂದು ಸಾಂಗ್ ಬೇಕಲ್ವ? ಸೊ ನಮ್ಮ ಕ್ರೇಜಿ ಬಸ್ಯ ಈ 3ನೇ ಸಾಂಗ್ ಕೇಳೋದಕ್ಕೋಸ್ಕರ ಅವ್ರು ಕ್ರೇಜಿ ಅಂಕಲ್ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ. ಅಂಕಲ್ ನಮ್ಮ ಟೀಚರ್ ನನಗೆ 3 ಸಾಂಗ್ ಕಲ್ಕೊಂಬರೋಕೆ ಕೇಳಿದ್ದಾರೆ, ನೀವೊಂದು ಸಾಂಗ್ ನನಗೆ ಹೇಳ್ಕೊಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಅಂಕಲ್ನ ಕೇಳ್ತಾನೆ. ಅವ್ರ ಕ್ರೇಜಿ ಅಂಕಲ್ ಯಾವ ಸಾಂಗ್ ಹೇಳ್ಕೊಡ್ತಾರೆ ಗೊತ್ತಾ? ಆ ಸಾಂಗ್ ಇಲ್ಲಿದೆ ನೋಡಿ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ. 3 ಸಾಂಗ್ ಹೇಗೋ ಅರೇಂಜ್ ಆಗೋಯ್ತು. ಇದೇ ಖುಷಿಯಲ್ಲಿ ನಮ್ಮ ಕ್ರೇಜಿ ಬಸ್ಯ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾನೆ. ಬಟ್ ಸ್ಕೂಲ್ಗೆ ಹೋದಂಥ ಟೈಮಲ್ಲಿ ಒಂದು ಸ್ಮಾಲ್ ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟ್ ಏನಪ್ಪ ಅಂತಂದರೆ, ಆ ದಿನ ನಮ್ಮ ಬಸ್ಸಿನ ಟೀಚರ್ ಹಸಿರು ಸೀರೆ ಮತ್ತು ಮಲ್ಲಿಗೆ ಹೂವು ಮುಟ್ಕೊಂಡು ಬಂದಿರ್ತಾರೆ. ಹಸಿರು ಸೀರೆ ಮಲ್ಲಿಗೆ ಹೂವು ಮುಟ್ಕೊಂಡು ಬಂದಿರೋ ನಮ್ಮ ಟೀಚರ್ ಕ್ರೇಜಿ ಬಸ್ಸಿಗೆ ಬಸ್ಯ 3 ಸಾಂಗ್ ಕಲ್ಕೊಂಬರೋಕೆ ಕೇಳಿದ್ನಲ್ಲ, ಹೇಳಪ್ಪ ಅಂತೇಳಿ ನಮ್ಮ ಬಸ್ಸಿನ ಕೇಳ್ತಾರೆ. ನಮ್ಮ ಬಸ್ಸಿನ ಕೇಳ್ತಿದ್ದಂಗೆ ನಮ್ಮ ಬಸ್ಸಿ ಸ್ಲೋ ಮೋಷನಲ್ಲಿ ಎದ್ಬಿಟ್ಟು ನಮ್ಮ ಟೀಚರ್ನೇ ನೋಡ್ಕೊಂಡು ಯಾವ ಸಾಂಗ್ ಹೇಳ್ದಾಗ ಗೊತ್ತಾ? ಯಾರು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಅಂತ ಅವ್ರ ಟೀಚರ್ ನೋಡ್ಕೊಂಡೆ ಸಾಂಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ಸಾಂಗ್ ಕೇಳ್ತಿದ್ದಂಗೆ ಅವ್ರ ಟೀಚರಿಗೆ ತುಂಬ ಕೋಪ ಬಂದ್ಬಿಟ್ಟು ಬಸ್ಸಿಯನ್ನು ಸೀದಾ ಕರ್ಕೊಂಡೋಗಿ ಹೊರಗಡೆ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತಾರೆ. ಹೊರಗಡೆ ಬಿಸಿಲಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದ ತಕ್ಷಣ ನಮ್ಮ ಬಸ್ಸಿಯ ಸುಮ್ಮನಾಗಲಿಲ್ಲ. ನಮ್ಮ ಬಸ್ಸಿಯ ಬಿಸಿಲಲ್ಲಿ ನಿಂತ್ಕೊಂಡು ಕೂಡ ಏನು ಮಾಡ್ದ ಗೊತ್ತಾ? ಬಿಸಿಲಲ್ಲಿ ನಿಂತ್ಕೊಂಡು ಕೂಡ ನಮ್ಮ ಬಸ್ಸಿಯ ಮತ್ತೆ ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಅಂತ ರಾಗದಲ್ಲಿ ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದಂತ ನಮ್ಮ ಬಸ್ಸಿಯನ್ನು ನೋಡ್ಬಿಟ್ಟು ನಮ್ಮ ಟೀಚರ್ಗೆ ಇನ್ನೂ ತುಂಬಾ ಕೋಪ ಬಂದ್ಬಿಡುತ್ತೆ. ತುಂಬಾ ಕೋಪ ಬಂದಂಥ ನಮ್ಮ ಟೀಚರ್ 2 ಹುಡುಗರನ್ನ ಕಳಿಸಿ, ಒಂದು ಗಂಟೆಲಿ ಯಾಕೋ ಜಾಸ್ತಿ ಆಯಿತು, ಒಂದು ಬಟ್ಟೆ ಎಲ್ಲ ಕಿತ್ತಾಕ್ರು ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಎಲ್ಲ ಬಿಸಿಲಲ್ಲಿ ನಿಲ್ಲಿಸ್ತಾರೆ. ಬಿಸಿಲಲ್ಲಿ ನಿಲ್ಲಿಸ್ತಿದ್ದಾಗೆ ಬಟ್ಟೆ ಇಲ್ಲದೆ ಏನೂ ಇಲ್ಲದೆ ಬಿಸಿಲಲ್ಲಿ ನಿಂತ್ಕೊಂಡಂತ ನಮ್ಮ ಕ್ರೇಜಿ ಬಸ್ಯ ಕ್ರೇಜಿಯಾಗಿ ಕೊನೆಯದಾಗ ಒಂದು ಸಾಂಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಆ ಸಾಂಗ್ ಯಾವುದಪ್ಪ ಅಂತೀರಾ? ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಾಂಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ.
ಈ ರೀತಿಯಾದಂಥ ಸಾಂಗ್ ಹೇಳಿ ನಮ್ಮ ಕ್ರೇಜಿ ಬಸ್ಸಿನ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.